ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆ್ಯಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಡಿಸೆಂಬರ್ 21ರಂದು ಶುರುವಾಗುವ ನಕ್ಷತ್ರನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 1.5 ಗಂಟೆಯಂತೆ ಝೂಮ್ ಆ್ಯಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರನಾಡಿ. ಡಿಸೆಂಬರ್ 21ನೇ ತಾರೀಕು ನಮ್ಮ 105ನೇ ಬ್ಯಾಚ್ ಇರ್ತಕ್ಕಂಥದ್ದು. ಬೆಳಿಗ್ಗೆ 11 ಗಂಟೆಗೆ ಒಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಹಾಗೆ 7:15 ಒಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಈವ್ನಿಂಗು. 15 ದಿವಸದ ತರಗತಿ ಇರ್ತಕ್ಕಂಥದ್ದು. 15 ದಿವಸದಲ್ಲಿ ಖಂಡಿತ ನಮ್ಮ ಆ್ಯಪ್ ಮುಖಾಂತರ ಫ್ರಮ್ ಝೀರೋ ಲೆವೆಲಿಂದ ನಿಮಗೆ ಅಸ್ಟ್ರಾಲಜಿಯ ಅಥವಾ ಜ್ಯೋತಿಷ್ಯದ ಪ್ರತಿಯೊಂದು ವಿಚಾರಗಳನ್ನು ತಿಳ್ಕೊಂಡು ಖಂಡಿತ ಅದರಲ್ಲಿ ಅಪ್ಲೈ ಮಾಡಿಕೊಂಡು ಜೀವನದಲ್ಲಿ ಬರ್ತಕ್ಕಂಥ ಅನೇಕ ಕಷ್ಟಗಳನ್ನು ಕಾನ್ಫಿಡೆನ್ಸ್ ಇಂದ ನಾವು ಫೇಸ್ ಮಾಡ್ಬೋದು. ಕಷ್ಟಗಳು ಹೋಗುತ್ತೆ ಅಂತ ನಾನು ಖಂಡಿತ ಹೇಳಲ್ಲ, ಆದರೆ ಕಾನ್ಫಿಡೆನ್ಸ್ ಅಂತೂ ಗ್ಯಾರಂಟಿ ಬರ್ತಕ್ಕಂಥದ್ದು. ಟೈಮ್ ಲೈನ್ಸ್ ಬರುತ್ತೆ. ಎಸ್ಪೆಷಲಿ ತುಂಬ ಜನ ಇವತ್ತಿನ ಕಾಲದಲ್ಲಿ ಮೇಜರ್ ಆಗಿ ಸಫರ್ ಆಗ್ತಕ್ಕಂಥದ್ದು 2 ವಿಚಾರ. ಒಂದು, ಮ್ಯಾರೇಜಲ್ಲಿ ಸಫರ್ ಆಗ್ತಾ ಇರ್ತಾರೆ. ಯಾಕಂದ್ರೆ ವೆರಿ ಗೋಲ್ಡನ್ ಪೀರಿಯಡ್ ಅಂತ ನಾವು ಕರಿತೀವಿ. ಆ ಗೋಲ್ಡನ್ ಪೀರಿಯಡ್ ಬಂದ್ಬಿಟ್ಟು 28 ವರ್ಷ ಆದ ನಂತರ 48 ವರ್ಷದ ಒಳಗಡೆ, 28 to 40 ಒಳಗಡೆ ಮ್ಯಾರೇಜ್ ವಿಚಾರ ಒಂದು ಗೋಲ್ಡನ್ ಪೀರಿಯಡ್ ಆಗಿರುತ್ತೆ. ಬಿಫೋರ್ 28 ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಆಫ್ಟರ್ 40 ಇಟ್ ಈಸ್ ಜಸ್ಟ್ ಎ ಫ್ಲೋ ಅಂತ ಬರ್ತಕ್ಕಂಥದ್ದು. ಹಾಗೆ ಮ್ಯಾರೇಜ್ ವಿಚಾರದಲ್ಲಿ ಈ 28 to 40 ಇರ್ತಕ್ಕಂಥದ್ದು ನಮ್ಮ ದಶಾ ಭುಕ್ತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ನಾರ್ಮಲ್ ಆಗಿ ಪರಾಶರ ಹೇಳ್ತಕ್ಕಂಥ 7ನೇ ಮನೇಲಿ ಶನಿ ಕುತ್ಕೊಂಡ್ರೆ ವೈವಾಹಿಕ ಜೀವನ ಚೆನ್ನಾಗಿರಲ್ಲ, ಅಥವಾ ರಾಹು ಕುತ್ಕೊಂಡ್ರೆ ಚೆನ್ನಾಗಿರಲ್ಲ, ಅಥವಾ 7ನೇ ಮನೇಲಿ ಕುಜ ಕುತ್ಕೊಂಡ್ರೆ ಚೆನ್ನಾಗಿರಲ್ಲ, ಅಲ್ವೇ ಅಲ್ಲ. ಪ್ಯೂರ್ಲಿ ಇಟ್ ಈಸ್ ಬೇಸ್ಡ್ ಆನ್ ದಶಾ ಭುಕ್ತಿ. ಅಂತರ್ಭುಕ್ತಿ ಮೈಲ್ಡ್ ಆಗಿರುತ್ತೆ. ದಶಾ ಚೆನ್ನಾಗಿತ್ತು ಅಂತಂದ್ರೆ 100% ಮದುವೆ ಜೀವನ ಅತ್ಯುತ್ತಮವಾಗಿರುತ್ತೆ. ದಶಾನೇ ಬಿದ್ದೋದ್ರೆ ಕಷ್ಟ. ಭುಕ್ತಿಗಳು ದಶಾ ಹೇಗೋ ಆ ರೀತಿ ಕಾರ್ಯನಿರ್ವಹಿಸುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಂಟ್ರಲ್ ಗವರ್ಮೆಂಟ್ ಒಂದು ರೀತಿ ದಶಾ ಇದ್ದಂಗೆ. ಅನುದಾನಗಳು ಮೇಜರ್ ಆಗಿ ಬರ್ತಕ್ಕಂಥದ್ದೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಇಂದ, ಅದನ್ನ ದಶಾ ಅಂತ ಹೇಳ್ತೀವಿ. ಸ್ಟೇಟ್ ಗವರ್ಮೆಂಟ್ ವಿಚಾರದಲ್ಲಿ ಭುಕ್ತಿ ಅಂತ ಕರಿತೀವಿ. ಹಾಗೆ ಲೋಕಲ್ ಗವರ್ಮೆಂಟ್ ಅಲ್ಲಿರ್ತಕ್ಕಂಥ ವಾರ್ಡೋ ಅಥವಾ ಒಂದು ಸಣ್ಣ ಪ್ರದೇಶದ ವಿಚಾರದಲ್ಲಿ ತಗೊಂಡಾಗ ಅಂತರ್ಭುಕ್ತಿ ಅಂತ ತಗೊಳ್ತೀವಿ. ಸೊ ಸೆಂಟ್ರಲ್ ಗವರ್ಮೆಂಟ್ ಅನ್ನೋದು ನಮ್ಮ ಜಾತಕದಲ್ಲಿ ಸ್ಟ್ರಾಂಗ್ ಇದ್ರೆ ನಮಗೆ ಅನುದಾನಗಳೆಲ್ಲ ಸಿಗುತ್ತೆ. ಆ ಸೆಂಟ್ರಲ್ ಗವರ್ಮೆಂಟ್ ಅನ್ನೋದೇ ವೀಕ್ ಆಗಿಬಿಟ್ರೆ, ದಶಾ ಅನ್ನೋದೇ ವೀಕ್ ಆಗಿಬಿಟ್ರೆ ಇಟ್ ಈಸ್ ಗಾನ್. ಅದರಲ್ಲಿ ಸ್ಟೇಟ್ ಗವರ್ಮೆಂಟ್ ಚೆನ್ನಾಗಿದ್ದಾಗ ಆ ಕಾಲವರೆಗೂ, ಆ ಪೀರಿಯಡ್ವರೆಗೂ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಈ ಒಂದು ಸಿಂಪಲ್ ಕಾನ್ಸೆಪ್ಟ್ ನಿಮ್ಗೆ ಹೇಳಿದ್ದೀನಿ. ಕುಂಡಲಿಯಲ್ಲಿ ಬರ್ತಕ್ಕಂಥ 7ನೇ ಮನೆ ಇರ್ಬೋದು, 10ನೇ ಮನೆ ಇರ್ಬೋದು, ಅಲ್ಲಿರ್ತಕ್ಕಂಥ ಗ್ರಹದ ವಿಚಾರದಲ್ಲಿ ಅನೇಕ ಜ್ಯೋತಿಷಿಗಳು ಅಥವಾ ದೇವಸ್ಥಾನದಲ್ಲಿರ್ತಕ್ಕಂಥ ಅರ್ಚಕರು ಅಥವಾ ಬೆಳಿಗ್ಗೆ ಬರ್ತಕ್ಕಂಥ ಅನೇಕ ಜ್ಯೋತಿಷರು 7ನೇ ಮನೆಯಲ್ಲಿ ಯಾವ ಗ್ರಹ ಇದೆ ಅಂತ ನೋಡಿ ನಿಮ್ಮ ಜೀವನವನ್ನ ನಿರ್ಣಯ ಮಾಡ್ತಾರೆ. 7ನೇ ಮನೆಯಲ್ಲಿ ಯಾರು ಇಲ್ಲ ಅಂದ್ರೆ ದೃಷ್ಟಿಗೆ ಹೋಗ್ತಾರೆ. 7ನೇ ಮನೆಗೆ ಯಾವ ದೃಷ್ಟಿ ಬಿದ್ದಿದೆ, ಪಾಪಗ್ರಹಗಳ ದೃಷ್ಟಿನ. ಹಾಗೆ
7ನೇ ಮನೇಲಿ ಇಲ್ಲ ಅಂತಂದ್ರೆ ಅಲ್ಲಿ ಕುಟುಂಬ ಸ್ಥಾನ ಆಗಿರ್ತಕ್ಕಂಥ 2ನೇ ಮನೆಗೆ ಹೋಗ್ತಾರೆ, 8ನೇ ಮನೆಗೆ ಹೋಗ್ತಾರೆ, ಇಲ್ಲ ಅಂದ್ರೆ ಮಾಂಗಲ್ಯ ಸ್ಥಾನ ಅಂತ 8ನೇ ಮನೆಗೆ ಹೋಗ್ತಾರೆ. ಇವೆಲ್ಲವೂ ನೋಡಿದಾಗ ದೇ ಆರ್ ಫೈಂಡಿಂಗ್ ರೀಸನ್ಸ್. ವೈವಾಹಿಕ ಜೀವನ ಚೆನ್ನಾಗಿಲ್ಲದೆ ಇರಕ್ಕೆ ಫೈಂಡಿಂಗ್ ರೀಸನ್ಸ್. ಬಟ್ ಅವ್ರು ಯಾರೂ ಕೂಡ ದಶಾ ಚೆನ್ನಾಗಿಲ್ಲ, ಆ ದಶದಲ್ಲಿರ್ತಕ್ಕಂಥ ನಕ್ಷತ್ರ ಮತ್ತೆ ಸಬ್ಲಾರ್ಡ್, ದಿಸ್ ಇಸ್ ಫೈನಲ್, ಇದು ಫೈನಲ್. ನಮ್ಮ ಸಿಸ್ಟಮ್ ಕಲ್ತಿರ್ತಕ್ಕಂಥ 65,000 ವಿದ್ಯಾರ್ಥಿಗಳು ಒಂದೇ ಕೋರ್ಳಲ್ಲಿ ಹೇಳ್ತಾರೆ, ಎಸ್, ಅಸ್ಟ್ರಾಲಜಿ ನಿಜ. ಅನೇಕರು ಈ ರೀತಿ ಆಗಿರೋದ್ರಿಂದ ವಿಚಾರವಾದಿಗಳು ಹಿಂದೂ ಧರ್ಮನ ಇಷ್ಟಪಡ್ತಾರೆ, ಭಗವದ್ಗೀತೆ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ, ವೇದಗಳ ಬಗ್ಗೆ ಸತ್ಯ ಇದೆ ಅಂತ ಹೇಳ್ತಾರೆ, ಉಪನಿಷತ್ ಬಗ್ಗೆ ಸತ್ಯ ಇದೆ ಅಂತ ಹೇಳ್ತಾರೆ, ಪುರಾಣಗಳ ಬಗ್ಗೆ 18 ಪುರಾಣಗಳ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಒಂದು ಗೌರವ ಇಟ್ಕೊಂಡಿದ್ದಾರೆ. ಅದೆಲ್ಲ ಗೌರವ ಇದೆ, ಆದರೆ ಜ್ಯೋತಿಷ್ಯ ಮಾತ್ರ ಸೆಳೆ ಇಟ್ಬಿಟ್ಟಿದ್ದಾರೆ. ಈ ಜ್ಯೋತಿಷ್ಯ ಕಲ್ತ್ರೆ ಮಾತ್ರನೇ ಇದು ಮಾತಾಡಕ್ ಸಾಧ್ಯ. ಕಲ್ತಿಲ್ಲ ಅಂತಂದ್ರೆ ಅವ್ರು ಮಾತಾಡ್ತಾ ಇರತಕ್ಕಂಥದ್ದು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಸುಳ್ಳು. ಯಾರೇ ಆಗಿರ್ಬೋದು, ಯಾರೇ ವೇದಾಂತ ಹೇಳೋರಾಗಿರ್ಬೋದು, ವೇದ ಹೇಳಿರೋರಾಗಿರ್ಬೋದು, ಉಪನಿಷತ್ ಹೇಳೋರಾಗಿರ್ಬೋದು, ಅಥವಾ ಹಿಂದೂ ಧರ್ಮದ ಬಗ್ಗೆ ಹೇಳಿರ್ಬೋದಾಗಿದ್ದು, ಸನಾತನ ಧರ್ಮದ ಬಗ್ಗೆ ಹೇಳ್ಬೋದು. ಕಷ್ಟ ಬಂದಾಗ ಎಲ್ಲರಿಗೂ ಒಂದು ಕಡೆ ಎಲ್ಲ ಒಂದು ಕಡೆ ಸೊಲೇಸ್ ಬೇಕೇ ಬೇಕು. ಮಾನಸಿಕವಾಗಿರ್ತಕ್ಕಂಥ ಕಷ್ಟಗಳಿಗೆ ಕರ್ಮಫಲ ಇಸ್ ದಿ ಫೈನಲ್ ಆನ್ಸರ್. ದುಡ್ಡು ಬರ್ತಾ ಇಲ್ಲ, ಓಕೆ, ಎಲ್ಲೋ ಹೋಗಿ ಕೆಲಸ ಮಾಡೋಣ, ಅದೇನು ತೊಂದರೆ ಇಲ್ಲ. ಎಜುಕೇಶನ್ ಆಗ್ತಾ ಇಲ್ಲ, ಇದು ಬಿಟ್ರೆ ಇನ್ನೊಂದು ಯಾವುದೋ ಎಜುಕೇಶನ್ ಶಾರ್ಟ್ ಟರ್ಮ್ ಮಾಡ್ಕೊಂಡು ಎಜುಕೇಶನ್ ಮಾಡೋಣ. ಮ್ಯಾರೇಜು ಇದು ಮಿಸ್ ಆದ್ರೆ ಇನ್ನೊಂದು ಮಾಡ್ಕೊಳ್ಳೋದು, ಹೋಗೋದು ಮುಂದೆ. ಹೆಲ್ತ್, ಡಾಕ್ಟರ್ ಇದ್ದಾರೆ, ಟ್ರೀಟ್ಮೆಂಟ್ ಆಗುತ್ತೆ, ಇಲ್ಲ ಟ್ರೀಟ್ಮೆಂಟ್ ಆಗಲ್ಲ. ಕೋರ್ಟು, ಲಾ ಇದೆ, ಇಟ್ ಟೇಕ್ಸ್ ಇನ್ ಇಟ್ಸ್ ಓನ್ ಕೋರ್ಸ್, ಅದು ಓನ್ ಟೈಮ್ ತಗೊಳುತ್ತೆ. ಈ ಎಜುಕೇಶನ್ ಇಂದ ಹಿಡಿದು, ಜಾಬ್ ಇಂದ ಹಿಡಿದು, ಮ್ಯಾರೇಜ್ ಇಂದ ಹಿಡಿದು, ಅಥವಾ ಚೈಲ್ಡ್ ಬರ್ತ್ ಇಂದ ಹಿಡಿದು, ಹೆಲ್ತ್ ಇಂದ ಹಿಡಿದು, ಲಿಟಿಗೇಷನ್ ಇಂದ ಹಿಡಿದು, ಮನುಷ್ಯ ಇದೆಲ್ಲ ಲಾಸ್ ಅಂಡ್ ಪ್ರಾಫಿಟ್ ಬಂದರೂ ಕೂಡ ಮೇಜರ್ ಎಫೆಕ್ಟ್ ಅವನಿಗಾಗೋದೇ ಮಾನಸಿಕವಾಗಿ. ಮಾನಸಿಕವಾಗಿ ಆಗಕ್ಕೆ 2 ಕಾರಣ. ಒಂದು, ಬಲು ಮುಖ್ಯವಾಗಿ ನಾನು ತಗೊಳ್ತಾ ಇರ್ತಕ್ಕಂಥ ಡಿಸಿಷನ್, ಅದು ಎಜುಕೇಶನ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ರೈಟಾ, ಅದು ಫಸ್ಟ್. ಎರಡನೇದು ಮಾಡ್ಕೊಂಡು ಆದ್ಮೇಲೆ, ಅದು ಯಾವ್ದಾದ್ರು ಇರ್ಬೋದು, ಜಾಬ್ ಇರ್ಬೋದು, ಬಿಸ್ನೆಸ್ ಮಾಡ್ಬಿಟ್ಟು ಏನೋ ಲಾಸ್ ಆಗಿರ್ಬೋದು. ಎರಡನೇದು ಮಾಡ್ಕೊಂಡು ಆದ್ಮೇಲೆ ಆ ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆ ಬಹಳ ಇಂಪಾರ್ಟೆಂಟ್. ಇವೆರಡು ಪಾಯಿಂಟ್ ಮೇಲೆನೆ ಜ್ಯೋತಿಷ್ಯ ಟೈಮ್ ಲೈನ್ಸ್ ಕೊಡುತ್ತೆ. ಒಂದು ಬಿಟ್ಬಿಡಿ ಅನ್ನುತ್ತೆ, ವೆಯ್ಟ್ ಮಾಡಿ ಅನ್ನುತ್ತೆ, ಆಗೋದೇ ಇಲ್ಲ ಅನ್ನುತ್ತೆ. ಇಷ್ಟೇ, ಒಂದು ಬಿಟ್ಬಿಡಿ, ಇದು ಸರೋಗಲ್ಲ, ಸ್ವಲ್ಪ ವೆಯ್ಟ್ ಮಾಡಿ, ಸರೋಗೋ ಟೈಮ್ ಬರುತ್ತೆ, 1, 2, 3 years. ಇನ್ನೊಂದು ಬರುತ್ತೆ, 3ನೇದು ಬರುತ್ತೆ, ಸರಿ ಹೋಗೋದೇ ಇಲ್ಲ. ನಿಮ್ಮ ಪರಿಸ್ಥಿತಿ ಅನುಗುಣವಾಗಿ ನೀವು ಬೇಕು ಅಂದ್ರೆ ಇರಿ, ಇಲ್ಲ ಅಂದ್ರೆ ಬಿಡಿ ಅಂತ. ಬಿಟ್ಬಿಡಿ ಅಂತಕ್ಕಂಥದ್ದು ವೆನ್ ಯು ಆರ್ ವೆರಿ ಇಂಡಿಪೆಂಡೆಂಟ್. ಬಹುಮುಖ್ಯವಾಗಿ ಇವತ್ತಿನ ಕಾಲದಲ್ಲಿ ಬರ್ತಕ್ಕಂಥದ್ದೇ ರಿಲೇಶನ್ಶಿಪ್. ಯಾಕಂದ್ರೆ ರಿಲೇಶನ್ಶಿಪ್ ಅಲ್ಲಿ ಎಮೋಷನ್ಸ್ ಅಡಗಿರೋದ್ರಿಂದ ನಮ್ಮ ಕುಂಡಲಿ ನಮಗೆ ದಾರಿದೀಪ ಆಗುತ್ತೆ. ಫಾರ್ ಎಕ್ಸಾಂಪಲ್, ತುಂಬಾ ಜನ ಮಾತಾಡ್ತಾ ಇರ್ತಾರೆ, ಭಗವದ್ಗೀತೆಯಲ್ಲಿ ಅದು ಬರ್ದಿದೆ, ಭಗವದ್ಗೀತೆಯಲ್ಲಿ ಇದು ಬರ್ದಿದೆ ಅಂತ. ಬಹಳ ಇಷ್ಟಪಟ್ಟು ಒಬ್ರು ಯಾರನ್ನೋ ಮದುವೆ ಆಗಿರ್ತಾರೆ, ಬಹಳ ಅದ್ಭುತವಾಗಿ ಸಂಸಾರ ನಡೆಸಬೇಕು ಅಂತ ಹೇಳಿ ಬಹಳ ಒಂದು ಟ್ರೂತ್ ಇಂದ ಮತ್ತೆ ಟ್ರಸ್ಟ್ ಇಂದ ಇರ್ತಾರೆ. ಯಾವಾಗ ಎರಡನೇ ವ್ಯಕ್ತಿ ಅಥವಾ ಅವ್ರ ಪಾರ್ಟ್ನರ್ ಇವ್ರಿಗೆ ಇವರು ಕೊಡ್ತಕ್ಕಂಥ ಒಂದು ಟ್ರಸ್ಟ್ ಮತ್ತೆ ಟ್ರೂತ್ ಮತ್ತೆ ಪ್ರೀತಿ ಇನ್ನೊಂದು ಕಡೆಯಿಂದ ಸಿಕ್ಕಿಲ್ಲ ಅಂದ್ರೆ ಆ ವ್ಯಕ್ತಿನ ಕರ್ಕೊಂಬಂದು ಭಗವದ್ಗೀತೆ ಬೋಧನೆ ಮಾಡೋಣ. ನನ್ನ ಒಂದು ಮೊದಲನೇ ಪ್ರಶ್ನೆ.
ಯಾಕಂದ್ರೆ ಎಲ್ಲರೂ ಕೂಡ ಇನ್ನೊಬ್ಬರನ್ನ ನೋಡಿ, ಬೇರೆ ಪಬ್ಲಿಕ್ನ ನೋಡಿ ಅಥವಾ ಬೇರೆ ಸಂಸಾರಗಳನ್ನ ನೋಡಿ ಅಥವಾ ಬೇರೆ ಕಪಲ್ಸ್ನ ನೋಡಿ ನಾನು ಆ ಥರ ಇರಬೇಕು ಅಂತ ಹೇಳಿ ಏನೋ ಒಂದು ವೆಡ್ಲಾಕಲ್ಲಿ ಹೋಗ್ತಾರೆ. ಅವರವರ ಹಣೆ ಬರದಿಂದ ಅಥವಾ ಅವರವರ ಜಾತಕದಿಂದಾನೇ ಹೇಳ್ತೀನಿ, ಹಣೆ ಬರ ಅಂದ್ರೆ ಜಾತಕ ಹೇಳ್ತೀನಿ, ಕೆಟ್ಟೋಗೋ ಸಾಧ್ಯತೆ ಇರುತ್ತೆ. ಅದನ್ನ ಈ ಮಾರ್ಕೆಟಲ್ಲಿ ಇರ್ತಕ್ಕಂಥ ಅನೇಕ ಜ್ಯೋತಿಷರು ಎನ್ಕ್ಯಾಶ್ ಮಾಡ್ಕೊಳಕ್ ನೋಡ್ತಾರೆ. ಎನ್ಕ್ಯಾಶ್ ಮಾಡ್ಕೊಳ್ಳೋ ಭರಾಟೆಯಲ್ಲಿ ಏನಾಗುತ್ತೆ, ಅವ್ರದಲ್ಲಿ ವೈವಾಹಿಕ ಜೀವನ ಚೆನ್ನಾಗಿಲ್ಲ ಅಂತ ಬಂದಾಗ, ಇಲ್ಲ ನಾವು ಏನೇನೋ ಮಾಡ್ತೀವಿ, ಆ ಪೂಜೆ, ಆ ಹೋಮ, ಕಾಳ ಸರ್ಪದೋಷ, ಆ ದೋಷ, ಸರ್ಪದೋಷ, ಕುಜದೋಷ, ಇವೆಲ್ಲ ಹೇಳಿದಾಗ ಏನಾಗುತ್ತೆ, ಈ ವಿಚಾರವಾದಿಗಳು ಜ್ಯೋತಿಷ್ಯ ಸುಳ್ಳು ಅಂತ ಹೇಳ್ಬಿಡ್ತಾರೆ. ಬಟ್ ಆ ವಿಚಾರವಾದಿಗಳು ಭಗವದ್ಗೀತೆನ ನಂಬ್ತಾರೆ. ಎಸ್, ಒಳ್ಳೇದೆ. ಬಟ್ ಭಗವದ್ಗೀತೆಯಲ್ಲಿ ಬಂದಿರತಕ್ಕಂಥದ್ದು ನನ್ನ ನೋವಿಗೆ, ಈಗ ಮಾಡ್ಕೊಂಡಿರ್ತಕ್ಕಂಥ ಮದುವೆಗೆ ಅಪ್ಲೈ ಮಾಡಿದ್ರೆ ಆಗತ್ತಾ? ಅಷ್ಟು ಓಪನ್ ಮೈಂಡೆಡ್ ಎಷ್ಟು ಜನಕ್ಕೆ ಇಲ್ಲ. ಅಯ್ಯೋ, ಇವನು ಹೋದ್ರೆ ಹೋಗ್ತಾನೆ, ಇದ್ರಿರ್ತಾನೆ, ಇವಳು ಹೋದ್ರೆ ಹೋಗ್ತಾಳೆ, ಇದ್ರಿರ್ತಾಳೆ. ಎಷ್ಟು ಜನಕ್ಕೆ ಹತ್ರ ಬರುತ್ತೆ ಭಗವದ್ಗೀತೆ ಓದ್ಕೊಂಡು, ಐ ಶುಡ್ ನಾಟ್ ವರಿ ಅಬೌಟ್ ಎನಿಥಿಂಗ್, ಕರ್ಮ ಪ್ರಕಾರ ಬರುತ್ತೆ ಹೋಗುತ್ತೆ. ಹೌ ಮೆನಿ ಕ್ಯಾನ್ ಥಿಂಕ್ ಆನ್ ದಿಸ್ ಮ್ಯಾಟರ್ಸ್? ಹಾಗಿದ್ರೆ ಎಲ್ಲರೂ ಸ್ಪಿರಿಚುವಲ್ ಆಗ್ಬಿಡ್ಬೇಕು, ಎಲ್ಲರೂ ಆಧ್ಯಾತ್ಮಿಕದಲ್ಲಿರ್ಬೇಕು. ಅದು ಹೇಗಾಗುತ್ತೆ? ಈ ಕಡೆ ಪಬ್ಲಿಕ್ ಅವರು ಎಕನಾಮಿಕ್ ಆಗಿ ಗ್ರೋ ಆಗಬೇಕು, ಚೆನ್ನಾಗಿ ಓದಬೇಕು, ಫಸ್ಟ್ ಕ್ಲಾಸ್ ಆಗಿರೋ ಕೆಲಸ ತಗೋಬೇಕು, ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಸಂಪಾದನೆ ಮಾಡಬೇಕು, ಕಾರು ಬಂಗ್ಲೆ ಎಲ್ಲ ತಗೋಬೇಕು. ಎಸ್, ಬಟ್ ಅದು ಭಗವದ್ಗೀತೆಯಲ್ಲಿ ಅಪ್ಲೈ ಮಾಡೋದು ಬರಲ್ಲ, ತಗೊಳಂಗಿಲ್ವಲ್ಲ. ಅಧ್ಯಾಯಗಳೆಲ್ಲ ಓದ್ಬಿಟ್ರೆ ಏನು ಮಾಡಂಗೇ ಇಲ್ಲ. ಆ ಥರ ಆಗಲ್ಲ. ಕಾನ್ಫಿಡೆನ್ಸ್ಗೋಸ್ಕರ ಭಗವದ್ಗೀತೆ ಇದೆ. ಅಡಾಪ್ಟೇಷನ್ನು ಯಂಗ್ ಬ್ಲಡ್ ಇದ್ದಾಗ, ಆಸೆ ಆಕಾಂಕ್ಷೆಗಳಿದ್ದಾಗ ಅದನ್ನ ಹೆಂಗ್ ಅಡಾಪ್ಟ್ ಮಾಡ್ಕೊಳಕ್ಕಾಗತ್ತೆ ನಾವು? ಆಮೇಲೆ ನಮ್ಮ ಹಿಂದೂ ಧರ್ಮದಲ್ಲಿ ಎಷ್ಟೋ ಜನ ಭಗವದ್ಗೀತೆ ಇಟ್ಕೊಂಡಿದ್ದೀರ ಮನೆಯಲ್ಲಿ, ಅಧ್ಯಾಯಗಳನ್ನ ಯಾರೂ ಓದಿಲ್ಲ. ಅದು ಓದಿದ್ರೆ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ, ಇನ್ನೊಬ್ಬರ ಎಕ್ಸ್ಪೀರಿಯನ್ಸ್ ಗೊತ್ತಿಲ್ಲ, ಜೀವನದಲ್ಲಿ ಉತ್ಸಾಹ, ಆಸೆ ಆಕಾಂಕ್ಷೆಗಳನ್ನ ಕಮ್ಮಿ ಮಾಡ್ಕೊಳ್ಳಿ ಅಂತಾನೆ ಎಲ್ಲಾನು ಹೇಳುತ್ತೆ, ಆಲ್ ದಿ ಚಾಪ್ಟರ್ಸ್. ಡೋಂಟ್ ಎಕ್ಸ್ಪೆಕ್ಟ್, ಜಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ಭಗವದ್ಗೀತಾ ನನ್ನ ಪ್ರಕಾರ. ಡೋಂಟ್ ಎಕ್ಸ್ಪೆಕ್ಟ್, ಜಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ಭಗವದ್ಗೀತಾ. ಆ ಥರ ಮನಸ್ಥಿತಿ ಎಷ್ಟು ಜನಕ್ಕೆ ಹೋಗಕ್ಕಾಗತ್ತೆ? ಇವೆರಡರ ಮಧ್ಯೆ, ಎಕ್ಸ್ಪೆಕ್ಟೇಷನ್ ಅಂಡ್ ಎಕ್ಸ್ಪೀರಿಯನ್ಸ್ ಮಧ್ಯದಲ್ಲಿರೋದೇ ಅಸ್ಟ್ರಾಲಜಿ. ಅಸ್ಟ್ರಾಲಜಿ ಹೇಳುತ್ತೆ, ಈ ಲೈನಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ, ಈ ಲೈನಲ್ಲಿ ನೀನು ಎಕ್ಸ್ಪೀರಿಯನ್ಸ್ ತಗೋ, ಚೆನ್ನಾಗಿದೆಯಾ, ಜಾಬಲ್ಲಿ ಚೆನ್ನಾಗಿದೆ, ಗೋ ಟು ಜಾಬ್. ಸಮ್ಟೈಮ್ಸ್ ಏನಾಗುತ್ತೆ, ಸೆಕೆಂಡ್ ಮ್ಯಾರೇಜ್ ವುಡ್ ಬಿ ಗುಡ್, ಗೈಡ್ ಮಾಡುತ್ತಿದೆ ಸೆಕೆಂಡ್ ಮ್ಯಾರೇಜ್ ಹೋಗಿ. ಬಟ್ ಫಸ್ಟ್ ಮ್ಯಾರೇಜಲ್ಲೇ ಬ್ರೇಕಪ್ ಆದಾಗ ಅಥವಾ ಏನೋ ಸಮಸ್ಯೆ ಆದಾಗ ಮಾನಸಿಕವಾಗಿ ನಮಗೆ ಚಿಂತೆ ಆಗುತ್ತೆ, ಮತ್ತು ಅದು ಕಳ್ಕೊಳ್ಳೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಆ ಬಂಧನ ಏನಾಗ್ಬಿಡುತ್ತೆ, ಕಳ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಭಗವದ್ಗೀತಾ ವಿಲ್ ನಾಟ್ ಹೆಲ್ಪ್. ನೀವು ಕಂಪ್ಲೀಟ್ಲಿ ಆಧ್ಯಾತ್ಮಿಕ ಚಿಂತನೆ, ನನಗೇನು ಬೇಡ ಅಂತವ್ರಿಗೆ ಭಗವದ್ಗೀತೆ ಎಸ್, ಇಟ್ ಗಿವ್ಸ್ ಗೈಡ್. ಈಗ ನಾವು ಹುಮ್ಮಸ್ಸಲ್ಲಿದ್ದೀವಿ, ನಾನು ಒಂದು ಆಡಿ ತಗೋಬೇಕು, ಒಂದು ಕಾರ್ ತಗೋಬೇಕು, ಅವ್ರಿಗೋಗಿ ಭಗವದ್ಗೀತದ ಬಗ್ಗೆ ಪ್ರವಚನ ಮಾಡಿದ್ರೆ ಇಲ್ಲ ಆಗುತ್ತೆ. ಅವೆಲ್ಲ ಸುಳ್ಳು. ದೋಸ್ ಹು ಟಾಕ್ ಅಬೌಟ್ ಭಗವದ್ಗೀತಾ ಅಂಡ್ ಆಲ್, ನಾನು ಓದಿದ್ದೀನಿ, ಇಟ್ ರಿಡ್ಯೂಸಸ್ ಅವರ್ ಇಂಟ್ರೆಸ್ಟ್. ಬಿ ಹ್ಯಾಪಿ ವಿತ್ ವಾಟ್ ಯು ಆರ್ ಅಂತ ಬರುತ್ತೆ. ಅದೇ ನೀವು ಬಿಸ್ನೆಸ್ ಮೋಟಿವೇಶನ್ ಸ್ಪೀಕರ್ಸ್ಗೆ ಹೋದ್ರೆ, ಪೈಸಾ ಕಮಾನ ಹೇ, ದುಡ್ಡು ಮಾಡಬೇಕು, ಯಾವಾಗಲೂ ದುಡ್ಡು ಬಗ್ಗೆ ಥಿಂಕ್ ಮಾಡಬೇಕು, ವರ್ಡ್ ಮ್ಯಾನಿಫೆಸ್ಟೇಷನ್ ಮಾಡಬೇಕು, ಸ್ವಿಚ್ ವರ್ಡ್ಸ್ ಹೇಳಬೇಕು, ಹಾಗೆ ಹೀಗೆ ಅಂತ ಇಲ್ಲೆಲ್ಲ ಮೋಟಿವೇಟ್ ಮಾಡ್ತಾರೆ. ಅವ್ರಿಗೋಗಿ ಭಗವದ್ಗೀತೆ ಹೇಳಿದ್ರೆ ಏನು ಹೇಳಾಗುತ್ತೆ? ಇಟ್ ಈಸ್ ಕಂಪ್ಲೀಟ್ಲಿ ಮಿಸ್ ಮ್ಯಾಚ್. ಕಾಲಕಾಲಕ್ಕೆ ಬದಲಾಗ್ತಕ್ಕಂಥ ಒಂದು ವಿಚಾರ ಬಹಳಷ್ಟಿದೆ. ಇವಾಗೆಲ್ಲ ರ್ಯಾಟ್ ರೇಸ್ ಅಲ್ಲಿ ಇದೀವಿ ನಾವು. ಅವ್ರ ಮನೆ ಕಟ್ಟಿದ್ರ ನಾವು ಮನೆ ಕಟ್ಟಬೇಕು, ಅವ್ರ ಕಾರ್ ತಗೊಂಡ್ರ ನಾನು ಕಾರ್ ತಗೊಳ್ಬೇಕು, ಅವ್ರದ್ದು ಬೇಗ 25ನೇ ವಯಸ್ಸಲ್ಲೇ ಮದುವೆ ಆಗಿದೆ ಆ ಮಗಳಿಗೆ, ನನ್ನ ಮಗಳಿಗೂ 25 ಒಳಗಡೆ ಆಗ್ಬಿಡ್ಬೇಕು, 28 ಆಗ್ತಾ ಇದೆ, ಅವ್ರಿಗಾಯ್ತು ಇವ್ರಿಗಾಯ್ತು, 4 ಜನ ಕೇಳ್ತಾ ಇದ್ದಾರೆ. ಇವತ್ತಿನ ಎಲ್ಲರದು ಒಂದೇ ಸಮಸ್ಯೆ, 4 ಜನ ಕೇಳ್ತಾ ಇದ್ದಾರೆ, ನಮ್ಮವ್ರು ಕೇಳ್ತಾ ಇದ್ರೆ ಏನಾಗುತ್ತೆ, 4 ಜನಕ್ಕೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಅಂಥವ್ರು ಭಗವದ್ಗೀತೆ ತಗೊಂಡು ಓದಬೇಕು ನನ್ನ ಪ್ರಕಾರ.
ಯಾರಿಗೂ ತಲೆ ಕೆಡಿಸ್ಕೋಬೇಡಿ, ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡಬೇಡಿ. ಇದು ಪೇರೆಂಟ್ಸ್ ಅವರು ಫಸ್ಟ್ ಓದಬೇಕು. ಅದು ಸುಮ್ಮನೆ ಹಿಂದೂ ಧರ್ಮ ಸನಾತನ ಧರ್ಮ ಅಂತ ಅದರೊಳಗಿರೋದನ್ನೆಲ್ಲ ಹೇಳಿದ್ರೆ ಅಪ್ಲಿಕೇಶನ್ ಸ್ವಲ್ಪ ಕಷ್ಟ ಆಗುತ್ತೆ ಟು ದಿ ಫಾಸ್ಟ್ ಲೈಫ್. ಅದು ಬೇಕು. ನಮ್ಮ ಮನಸ್ಸಿನ ಸಮಸ್ಯೆನ ಕಮ್ಮಿ ಮಾಡೋಕ್ಕೆ ಇಟ್ ಈಸ್ ರಿಕ್ವೈರ್ಡ್. ಬಟ್ ಅದ್ರ ರಿಸಲ್ಟ್ ಬೇಕಲ್ಲ. ಆಲ್ ರಿಸಲ್ಟ್ಸ್ ಆರ್ ನಾಟ್ ಕರ್ಮ ಬೇಸ್ಡ್ ಅಲ್ವಾ. ಅಂದರೆ ನಿನ್ನದು ಹಣೆ ಬರದಲ್ಲಿರೋದು ಆಗುತ್ತೆ, ಆಗದೆ ಇರೋದು ಹೋಗುತ್ತೆ ಅನ್ನೋದಕ್ಕೆ ಸಮ್ವೇರ್ ಸಮ್ ಹೋಪ್ ಅಂತ ಬರುತ್ತಲ್ಲ, ಆ ಹೋಪ್ ಎಲ್ಲಿ ಸಿಗುತ್ತೆ ನಮಗೆ? ಅಸ್ಟ್ರಾಲಜಿಲಿ ಸಿಗುತ್ತೆ. ಯಾರ್ಯಾರು ಅಸ್ಟ್ರಾಲಜಿನ ವ್ಯಂಗ್ಯ ಮಾಡ್ತಾರೋ ಅಥವಾ ಅಸ್ಟ್ರಾಲಜಿ ಹತ್ರ ಓಡೋಗ್ತಾರೆ, ವೇದದಲ್ಲಿ ಹಿಂಗೆ ಬರೆದಿದೆ, ಉಪನಿಷತ್ತಲ್ಲಿ ಹಿಂಗೆ ಬರೆದಿದೆ, ಭಗವದ್ಗೀತೆಯಲ್ಲಿ ಹಿಂಗೆ ಬರೆದಿದೆ, ದೆನ್ ವೇರ್ ಡಿಡ್ ಅಸ್ಟ್ರಾಲಜಿ ಕಮ್ ಫ್ರಮ್? ಈ ಕ್ವಶನ್ ಅವ್ರಿಗೆ ಕೇಳ್ತಾ ಇದ್ದೀನಿ ನಾನು. ಹಾಗಿದ್ರೆ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೀಗೆ ಮೊನ್ನೆ ಹುಡ್ಕೋತಾ ನಮ್ಮ ಹಿಂದಿನವ್ರು ಯಾರು ಅಸ್ಟ್ರಾಲಜಿ ಅನ್ನೋದು ಕೊಟ್ಟೇ ಇಲ್ವಾ? ಇವನ್ ಅಸ್ಟ್ರಾಲಜಿಯಲ್ಲೂ ಕೂಡ ಭಟ್ಟಾಚಾರ್ಯ, ಪೌಲಶ, ಪರಾಶರ, ವರಾಹಮೀರ, ಇನ್ನು ಅನೇಕರು ಹೆಸರು ಲಿಸ್ಟ್ ಮಾಡಿದ್ರೆ ಅವರೆಲ್ಲ ಋಷಿಮುನಿಗಳೇ. ಆ ಕಾಲದಲ್ಲಿ ನಮಗೆ ಜ್ಯೋತಿಷ್ಯ ಶಾಸ್ತ್ರ ಕೊಟ್ಟಿರೋದು. ಹಾಗಿದ್ರೆ ದೇ ಆರ್ ನೆಗೇಟಿಂಗ್ ದೆಮ್ ಅಲ್ವಾ? ತಪ್ಪಾಯ್ತಲ್ವಾ? ಹಂಗಾರೆ ಇವತ್ತಿನ ವಾತಾವರಣದಲ್ಲಿ, ಇವತ್ತಿನ ಜ್ಯೋತಿಷ್ಯ ಕಲಿಕೆಯಲ್ಲಿ ಕರ್ಮ ಸಿದ್ಧಾಂತರ ಪ್ರಕಾರ ಜ್ಯೋತಿಷ್ಯ ಹೇಳ್ತಾ ಇಲ್ಲ. ದಟ್ ಈಸ್ ದಿ ಬಿಗ್ಗೆಸ್ಟ್ ಮಿಸ್ಟೇಕ್. ಮೋಸ್ಟ್ಲಿ ಜನಗಳ ಮೆಂಟಾಲಿಟಿ ಹತ್ರ ಇರ್ಬೋದೇನೋ. ಜ್ಯೋತಿಷ್ಯ ಅಂದ್ರೆ ಪರಿಹಾರ ಅಂತ ತಿಳ್ಕೊಂಡಿರತಕ್ಕಂಥ ಫೂಲಿಶ್ ಬಿಲೀಫ್ ಇಂದ ಇರ್ಬೋದೇನೋ. ಅದು ಬೇರೆಯವರಿಗೆ, ವಿಚಾರವಂತರಿಗೆಲ್ಲ ಕಿವಿಗೆ ಬಿದ್ದಿರ್ತಕ್ಕಂಥದ್ದು. ಪರಿಹಾರ ಪರಿಹಾರ ಪರಿಹಾರ. ಮದುವೆ ಆಗ್ತಾ ಇಲ್ವಾ? ಸರ್ಪದೋಷ ಪರಿಹಾರ. ಮದುವೆ ಆಗ್ತಾ ಇಲ್ವಾ? ಕುಜದೋಷ ಪರಿಹಾರ. ಮದುವೆ ಆಗ್ತಾ ಇಲ್ವಾ? ಸ್ತ್ರೀ ದೋಷ ಪರಿಹಾರ. ಇದನ್ನ ವಿಚಾರವಾದಿ ಅವ್ರು ಕೇಳಿದ್ರೆ ಅದು ಸಮಥಿಂಗ್ ಗೋಸ್ ರಾಂಗ್. ಬಟ್ ಆದ್ರೆ ರಿಯಲ್ ಅಸ್ಟ್ರಾಲಜಿ ಏನ್ ಹೇಳುತ್ತೆ? ದಶಾ ಭುಕ್ತಿ ವಿಲ್ ಗಿವ್ ಗುಡ್ ಆರ್ ಬ್ಯಾಡ್ ಟೈಮ್. ಅದನ್ನ ಹೇಳೋರು ಯಾರಿದ್ದಾರೆ? ಗುಡ್ ಅಂಡ್ ಬ್ಯಾಡ್ ಹೇಳೋದ್ರಿಂದ ಸಂಪಾದನೆ ಎಲ್ಲಾಗುತ್ತೆ ಈ ಶಾಸ್ತ್ರದಲ್ಲಿ? ನಿಮ್ ವೈವಾಹಿಕ ಜೀವನ ಚೆನ್ನಾಗಿರಲ್ಲ, ನೀವು ಮಾಡ್ಕೊಂಡ್ರು ಹೋಗುತ್ತೆ. ಸರ್ ಪರಿಹಾರ ಇಲ್ವಾ ಸರ್? ರಿಯಲ್ ಅಸ್ಟ್ರಾಲಜಿ ಸೇ ಪರಿಹಾರ ಇಲ್ಲ, ನೀವು ಮಾಡ್ಕೊಂಡ್ರು ಅನುಭವಿಸ್ಬೇಕು. ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ ಸೆಕೆಂಡ್ ಹಾರೋಸ್ಕೋಪ್. ಅದನ್ನ ಕೂಲಂಕುಷವಾಗಿ ಅದನ್ನು ತಂದು ನೋಡಬೇಕು. ದಿಸ್ ಇಸ್ ಗಾನ್. ಇಫ್ ದಿಸ್ ಈಸ್ ಆಲ್ಸೋ ಗಾನ್, ಕಂಪ್ಲೀಟ್ಲಿ ಗಾನ್. ದಿಸ್ ಇಸ್ ಗಾನ್, ಮೇ ಬಿ, ಆದ್ರೂ ಗಲಾಟೆ. ದಿಸ್ ಇಸ್ ಗಾನ್, ದಿಸ್ ಇಸ್ ವೆರಿ ಗುಡ್. ಆದ್ರೆ ಇದು ಗಾನ್ ಅಂತ ಇದ್ದಾಗ ಈ ಕಡೆ ಇರ್ತಕ್ಕಂಥದ್ದು ಆ ಕಡೆದು ಅವರ ಆಟ್ರಿಬ್ಯೂಟ್ಸು, ಅವರ ಆಟಿಟ್ಯೂಡ್ ಇಷ್ಟ ಆಗಲ್ಲ. ಒಂದ್ಸತಿ ಹಾರೋಸ್ಕೋಪ್ ಅಲ್ಲಿ ವೈವಾಹಿಕ ಜೀವನ ಚೆನ್ನಾಗಿಲ್ಲ ಅಂತ ಬರ್ದಿದ್ರೆ ಪಾರ್ಟ್ನರ್ ಇನ್ನೊಬ್ಬರ ಕಣ್ಣಿಗೆ, ಪಬ್ಲಿಕ್ಗೆ ಎಕ್ಸಲೆಂಟ್ ಆಗಿರ್ಬೋದು. ಆದ್ರೆ ಇವರ ವೈಯಕ್ತಿಕ ವಿಚಾರದಲ್ಲಿ ಅವ್ರಿಗೆ ಇಷ್ಟ ಆಗಲ್ಲ. ಊರಿಗೆಲ್ಲ ಇವನು ಮಂಚವಾಡು, ಅನಂತರಾಮಯ್ಯ, ನನಗೆ ಯಾಕೋ ಕೆಲವು ವಿಚಾರಗಳು ಹೇಳಕ್ಕಾಗಲ್ಲ. ಅದಕ್ಕೇನ್ ಮಾಡ್ತೀರಾ? ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ಟೂ ಥಿಂಗ್ಸ್ ಅಂತ ನಾನು ಹೇಳಿದ್ದೀನಿ. ಒಂದು ಎಕ್ಸ್ಪೆಕ್ಟೇಷನ್ ಮತ್ತೆ ಎಕ್ಸ್ಪೀರಿಯನ್ಸ್. ಎಕ್ಸ್ಪೆಕ್ಟೇಷನ್, ಎಕ್ಸ್ಪೀರಿಯನ್ಸ್ ಎರಡನ್ನೂ ಕೊಡ್ತಕ್ಕಂಥದ್ದೇ ಅಸ್ಟ್ರಾಲಜಿ. ಯಾರಿದನ್ನ ಕಲಿತಾರೆ ಅವ್ರಿಗೆ ಮಾತ್ರನೇ ಜೀವನದ ಸೀಕ್ರೆಟ್ಸ್ ಗೊತ್ತಾಗುತ್ತೆ, ಅವರ ಸ್ವಂತ ಜೀವನದ ಸೀಕ್ರೆಟ್ಸ್ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ನಿಮ್ಮ ಸೀಕ್ರೆಟ್ಸು ಯಾರಿಗೂ ಗೊತ್ತಾಗಲ್ಲ. ನೀವು ಯಾರ್ದಾರು ನಿಮ್ಮ ಹಾರೋಸ್ಕೋಪ್ ತಗೊಂಡೋಗಿ ಇಟ್ರೆ ಅವ್ರು ಹೇಳಿದ್ದೇ ವೇದವಾಕ್ಯ ಆಗತ್ತೆ ಹೊರತು, ವೇದನ ತೆಗೆದ್ರೆ ಬರೀ ವಾಕ್ಯವಾಗಿ ಉಳಿಯುತ್ತೆ ಅಷ್ಟೇ, ವೇದ ಇರೋದೇ ಇಲ್ಲ. ಯಾಕೆ ವೇದವಾಕ್ಯ ಅಂತ ಹೇಳ್ತಾರೆ ಅಂದ್ರೆ ಜ್ಯೋತಿಷ್ಯ ಕೂಡ ವೇದದ ಅಂಗನೇ. ಸೊ ಅಸ್ಟ್ರಾಲಜಿ ಇನ್ ಕಲಿಯುಗ ಹ್ಯಾಸ್ ಟು ಬಿ ಲರ್ನ್ಡ್ ಅಂಡ್ ಅಪ್ಲೈಡ್. ನನ್ನ 35 ವರ್ಷದ ಅನುಭವದಲ್ಲಿ ಹೇಳ್ತಾ ಇರೋದು ನಾನು. ಅಸ್ಟ್ರಾಲಜಿ ಶುಡ್ ಬಿ ಲರ್ನ್ಡ್ ಅಂಡ್ ಅಪ್ಲೈಡ್. ನನಗೂ ಕನ್ಸಲ್ಟೇಷನ್ ಬರುತ್ತೆ, ಬಟ್ ಐ ಸ್ಟಿಲ್ ಟೆಲ್ ಎವ್ರಿಬಡಿ, ಯಾರು ಬರ್ತಾರೆ ಕಲ್ತ್ಕೊಳ್ಳಿ. ಕಲ್ತ್ಕೊಂಡು ಏನ್ ಮಾಡಬೇಕು ಅಂತಾರೆ? ಕಲ್ತ್ಕೊಂಡು ಏನ್ ಮಾಡಬೇಕು ಅಂದ್ರೆ ಈ ತರ ಸಫರ್ ಮಾಡ್ಕೋಬೇಕಷ್ಟೇ. ಕಲಿದೆಲೆ ಏನ್ ಮಾಡಬೇಕು ಅಂದ್ರೆ ಈ ತರ ಸಫರ್ ಮಾಡ್ಬೇಕು. ಕಲ್ತ್ಕೊಂಡು ಏನ್ ಮಾಡ್ತೀರಾ? ಯು ವಿಲ್ ನೋಟ್ ದಿ ಟ್ರೂತ್. ದಿಸ್ ಇಸ್ ದೇರ್, ದಿಸ್ ಇಸ್ ನಾಟ್ ದೇರ್. ಅದು ಅವಾಗ ಇವತ್ತು 65,000 ಜನ ನಮ್ಮ ವಿದ್ಯಾರ್ಥಿಗಳು ಕಲ್ತಿರೋದೆಲ್ಲ ಲೀವ್ 10%. ಸ್ವಲ್ಪ ಫೂಲ್ಸ್ ಇರ್ತಾರೆ, ಸ್ವಲ್ಪ ಫೂಲ್ಸ್ ಎಲ್ಲ ಕಡೆ ಇದ್ದಂಗೆ 10% ತೆಗೀರಿ. 90% ವಿಲ್ ಸೇ ಅಸ್ಟ್ರಾಲಜಿ
ನಾನು ಕಲ್ತಿರ್ತಕ್ಕಂಥ ವಿಧಾನದಲ್ಲಿ ನಕ್ಷತ್ರನಾಡಿ ಪ್ರಕಾರ ಔಟ್ ಆಫ್ ಔಟ್ ಆಕ್ಯುರೆಸಿ ಇದೆ. ಒಂದು ಅಕ್ಯುರೆಸಿ ಬಂದಮೇಲೆ ಲಿವ್ ವಿತ್ ಇಟ್ ಆರ್ ಲಿವ್ ಇಟ್, ಎರಡೇ ಆಪ್ಷನ್ ತಗೊಳ್ತಾರೆ. ನಮ್ಮ ನಿಜವಾದ ಸ್ಟೂಡೆಂಟ್ಸ್ ನಾನು ಹೇಳ್ತಾ ಇರೋದು, ಸತ್ಯವಾಗಿರ್ತಕ್ಕಂಥ ಸ್ಟೂಡೆಂಟ್ಸು ಎರಡೇ ಆಪ್ಷನ್ ತಗೊಳ್ಳೋದು. ಒಂದು ಲಿವ್ ವಿತ್ ಇಟ್ ಆರ್ ಲಿವ್ ಇಟ್, ಅದ್ರ ಜೊತೆ ಬದುಕು, ಇಲ್ಲ ಅಂದರೆ ಬಿಟ್ಬಿಡು. ಲಿವ್ ಆರ್ ಲಿವ್, ಇದೇ ಆಪ್ಷನ್ನೇ ತಗೊಳ್ಬೇಕಾಗಿರೋದು. ಸ್ವಲ್ಪ ಓಕೆ, ಒಂದು ಮಿಡ್ಡಲ್ಲಿದೆ, 12 ಮನೆಗಳಲ್ಲಿ ಕೆಲವು ಮಿಡ್ ಅಂತ ಬರುತ್ತೆ, ಪರವಾಗಿಲ್ಲ, ಒಂಚೂರು ಗಲಾಟೆಗಳಿದೆ, ಪರವಾಗಿ ನಡೆಯುತ್ತೆ, ಅಂಥದ್ದಕ್ಕೆ ಮಾತ್ರ ಮಂತ್ರ, ಮಣಿ, ಔಷಧ ಈ 3 ವರ್ಕ್ ಆಗುತ್ತೆ. ಕಲಿಯುಗದಲ್ಲಿ ಇವತ್ತು ಹೇಳ್ತೀನಿ, ಮಂತ್ರ ಇಸ್ ದಿ ಪ್ರೈಮ್. ಹೋಮಗಳು ಮಾಡ್ಸಕ್ ಹೋಗ್ತೀರಾ, ಅಲ್ಲಿ ಏನಿದೆ ಹೋಮಗಳಲ್ಲಿ, ಏನು ಹೋಮಗಳ ಮಾಡಿಸ್ತಕ್ಕಂಥದ್ದು ಏನು ಬರುತ್ತಲ್ಲಿ? ಏನು ಸೈಲೆಂಟ್ ಆಗಿರ್ತಾರ? ಅಲ್ಲಿ ಉಚ್ಚಾರ ಬರೋದೇನು? ಮಂತ್ರಗಳೇ. ದೇವಸ್ಥಾನಕ್ಕೆ ಅಭಿಷೇಕ ಮಾಡಿಸ್ತೀವಿ, ಮಂಗಳಾರತಿ ಮಾಡಿಸ್ತೀವಿ, ಅಲ್ಲಿ ಶಬ್ದ ಬರೋದೇನು? ಮಂತ್ರಗಳೇ. ಸೊ ಆಸ್ ಎ ಇಂಡಿವಿಜುವಲ್ ಮಂತ್ರ ಹೇಳಿದ್ರೆ ಮಾತ್ರ ಅದು ಹಾರೋಸ್ಕೋಪ್ ಅಲ್ಲಿ ಮೇ ಬಿ ಅಂತಿರೋ ಚಾನ್ಸಸ್ ಅಲ್ಲಿ ಮಾತ್ರ ಆಗತ್ತೆ ಹೊರತು, ನೀವು ಬೆಳಗಿಂದ ಸಾಯಂಕಾಲ ಬರೋ ಪೂಜೆ ಮಾಡಿಸಿ, ಹೋಮ ಮಾಡಿಸಿ, ಮಂತ್ರಗಳು ಹೇಳಿ ಹಾರೋಸ್ಕೋಪ್ ಅಲ್ಲಿ ನೋ ಅಂತಿದ್ರೆ ಅದು ನೋನೇ. ನೀವು ಮಂತ್ರ ಗಿಂತ್ರ ಏನೂ ಮಾಡಬೇಡಿ, ಎಸ್ ಅಂತ ಇದ್ರೆ ಎಸ್ಸೆ. ಓನ್ಲಿ ವೆರಿ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ನಾನು ಹೇಳ್ತಾ ಇದ್ದೀನಿ, ಮೇ ಬಿ ಎಲ್ಲರಿಗೂ ಬರಲ್ಲ. ಔಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್ 100 ಜಾತಕದಲ್ಲಿ 20 to 30% ವರೆಗೂ ಮೇ ಬಿ ಬಂದಾಗ ಮಾತ್ರ ಅದು ಈ ಮಂತ್ರದ ಮುಖೇನ, ಹೋಮ ಮುಖೇನ ಅಥವಾ ಬೇರೆ ವಿಚಾರದಲ್ಲಿ ಆಗತ್ತೆ ಹೊರತು ಎಸ್ ಅಂದ್ರೆ ಎಸ್, ಏನು ಮಾಡಬೇಕಾಗೇ ಇಲ್ಲ. ನೋ ಅಂದ್ರೆ ನೋ, ಮಾಡಿದ್ರೂ ಪ್ರಯೋಜನ ಇಲ್ಲ, ಇಷ್ಟೇ. ಸೊ ಆ 30%ಗೆ ವಿ ಆರ್ ಡ್ಯಾಮೇಜಿಂಗ್ ಅಸ್ಟ್ರಾಲಜಿ ವಿತ್ 70%. ಇದು ಸತ್ಯ. ಬೆಳಿಗ್ಗೆ ಎಲ್ಲ ಡ್ರೆಸ್ ಹಾಕೊಂಡು ಕುತ್ಕೊಂಡ್ಬಿಡ್ತಾರಲ್ಲ, ಅದು ಹಿಂದೂ ಧರ್ಮದ ಪರಂಪರೆ ಅಂತ ತಿಳ್ಕೊಳ್ಳೋಣ. ವೆರಿ ಗುಡ್, ಫ್ಯಾಂಟಾಸ್ಟಿಕ್, ಅವ್ರಿಗೆಲ್ಲ ಕೈ ಮುಗಿತೀನಿ, ನಿಮ್ಮ ಹಿಂದೂ ಪರಂಪರೆ. ಬಟ್ ವಾಟ್ ದೇ ಟೆಲ್ ಇಸ್ ಕಂಪ್ಲೀಟ್ಲಿ ರಾಂಗ್. ಹಾಗಿರ್ಬೇಕು, ಹೀಗಿರ್ಬೇಕು, ಹಿಂಗಾದ್ರೆ ಚೆನ್ನಾಗಿ ಮದುವೆ ಆಗುತ್ತೆ, ಹಂಗ್ ಮಾಡಿದ್ರೆ ಮನೇಲಿ ಚೆನ್ನಾಗಿರುತ್ತೆ. ನೋ, ನಥಿಂಗ್. ದೊಡ್ಡ ದೊಡ್ಡ ಶ್ರೀಮಂತರ ಮನೇಲಿ ಎಲ್ಲ ಚೆನ್ನಾಗಿದ್ದು ಬೆಳಿಗ್ಗೆನೆ ಬಾಟ್ಲಿ ಇಟ್ಕೊಂಡಿರೋರು ಇದ್ದಾರೆ. ಮಧ್ಯಾಹ್ನ ಆದ್ರೆ ಎಲ್ಲಾರನ್ನೂ ಫ್ರೆಂಡ್ಸ್ ಕರೆದು ಡ್ರಿಂಕ್ಸ್ ಮಾಡ್ತಾರೆ, ಮಧ್ಯಾಹ್ನ ಕ್ಲಬ್ಗೆ ಹೋಗಿ ಕುಡಿತಾರೆ, ಚೆನ್ನಾಗಿರ್ತಾರೆ, ವೈವಾಹಿಕ ಜೀವನ ಚೆನ್ನಾಗಿದೆ, ಫೈನಾನ್ಸಿಯಲಿ ಚೆನ್ನಾಗಿದೆ, ಹೆಲ್ತ್ ಚೆನ್ನಾಗಿದೆ, ಬಂಗ್ಲೆಲಿದ್ದಾರೆ, ಕಾರ್ ತಗೊಂಡಿದ್ದಾರೆ. ಅವಾಗ ಸೊ ಅದು ಕರ್ಮಕ್ಕೆ ಅಟ್ಯಾಚ್ ಮಾಡ್ಬಿಡ್ತಾರೆ. ಸಾಮಾನ್ಯ ಜನನ ಅಟ್ಯಾಕ್ ಮಾಡಬಾರ್ದು ಯಾವಾಗಲೂ. ವಿ ಹ್ಯಾವ್ ಟು ಟೆಲ್, ನಾವು ಕರ್ಮ ಪ್ರಕಾರ ಇಷ್ಟೇ ಹುಟ್ಟಿರೋದು, ಇದನ್ನ ಸ್ವಲ್ಪ ಇಂಪ್ರೂವ್ ಮಾಡೋದು ಹೇಗೆ ಅಷ್ಟೇ, ಬೇಸ್ಡ್ ಆನ್ ಹಾರೋಸ್ಕೋಪ್ ಓನ್ಲಿ. 10 ಮನೆ ಇದ್ರೆ ಪಕ್ಕ 10 ಮನೆಯವ್ರದ್ದು ಒಂದೇ ಜಾತಕ ಇರಲ್ಲ. ಮನೆ ಪರಿಸ್ಥಿತಿ ಸೇಮ್ ಕಾಣಿಸ್ಬೋದು, ಆದರೆ ಒಬ್ರಿಗೆ ಏನೋ ಬೇರೆ ಪ್ರಾಬ್ಲಮ್ ಇರುತ್ತೆ. ವೈವಾಹಿಕ ಜೀವನ ಸೇಮ್, ಎಲ್ಲರೂ ಸೇಮ್ 25,000 ಅರ್ನ್ ಮಾಡ್ತಾ ಇದ್ದಾರೆ. ಒಂದು ಮನೆ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ, ಇನ್ನೊಂದು ಮನೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಇರುತ್ತೆ, ಇನ್ನೊಂದು ಮನೆ ಅಲ್ಲಿ ಏನೋ ಒಂದು ಮಕ್ಕಳು ಓದ್ತಾ ಇಲ್ಲ ಅನ್ನೋ ಪ್ರಾಬ್ಲಮ್ ಇರುತ್ತೆ, ಇನ್ನೊಂದು ಮನೆ ಅಣ್ಣ ತಮ್ಮಂದ್ರು ಅವ್ರದ್ದು ಗಲಾಟೆ ಇರುತ್ತೆ, ಇನ್ನೊಂದು ಅತ್ತೆದ ಪ್ರಾಬ್ಲಮ್ ಇರುತ್ತೆ. ಆಲ್ ಹ್ಯಾವ್ ಪ್ರಾಬ್ಲಮ್, ಬೇರೆ ಬೇರೆ ಏರಿಯಾದಲ್ಲಿ ಆಗುತ್ತೆ. ಅದನ್ನ ನಾವು ಇರೋ ಸ್ಥಿತಿಲಿ ಹೇಳಬಾರ್ದು. ಮನೆಯಲ್ಲಿ ಅದು ಮಾಡಿಲ್ಲ, ಇದು ಮಾಡಿಲ್ಲ, ಗುಡಿಸಿಲ್ಲ, ಅದಕ್ಕೆ ದರಿದ್ರತನ. ದಿಸ್ ಆರ್ ಆಲ್ ನಾಟ್ ರೈಟ್. ಮನೇನ ಪರ್ಫೆಕ್ಟ್ ಆಗಿ ನೋಡ್ಕೊಂಡಿರೋರು, ಬೆಳಿಗ್ಗೆ ಎದ್ದು ಪ್ರಾತಃ ಕಾಲದಲ್ಲಿ ಎಲ್ಲ ಮಂತ್ರ ಹೇಳಿ ಎಲ್ಲ ಕ್ಲೀನ್ ಆಗಿ ಶುಚಿಯಾಗಿದ್ದು ಎಲ್ಲ ಕ್ಲೀನ್ ಆಗಿ ಮಾಡ್ಕೊಂಡು ಹೋಗಿರೋರು ಕೂಡ ಯಾವುದೋ ಒಂದು ಟೈಮಲ್ಲಿ ಅವ್ರ ಮಗಳು ಯಾರನ್ನೋ ಮದುವೆ ಆಗಿ ಕಷ್ಟ ಅನುಭವಿಸಿ ಗಲಾಟೆಗಳು ಹತ್ಕೊಂಡಾಗ ಅವಾಗ ನಾನು ಕರೆಕ್ಟ್ ಆಗಿದ್ದೆ, ಲಲಿತಾ ಸಹಸ್ರನಾಮ ಓದ್ದೆ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದೆ, ಬೇಕಾದಷ್ಟು ಹೋಮಗಳೆಲ್ಲ ಮಾಡಿಸ್ದೆ, ಮನೇಲೂ ಮಾಡಿದೆ, ಆಚೆನೂ ಮಾಡಿದೆ, ಎಲ್ಲರಿಗೂ ದಾನ ಧರ್ಮ ಮಾಡಿದೆ, ನನ್ನ ಮಗಳಿಗೆ ಯಾಕೆ ಹಿಂಗೆ? ಆ ಸ್ಟೇಜ್ಗೆ ಹೋಗ್ತೀರಿ ನೀವೆಲ್ಲ. ಹಾರೋಸ್ಕೋಪ್ ಟೆಲ್ಸ್ ಅಬೌಟ್ ದಿ ಕರ್ಮಫಲ, ವಾಟ್ ಈಸ್ ಇನ್ ಸ್ಟೋರ್. ನೀವು ಮಾಡ್ತಕ್ಕಂಥ ಕಾರ್ಯಗಳೆಲ್ಲ ಬದಲಾಗಬೇಕು ಅನ್ನೋ ನಿಯಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಕರ್ಮ ಸಿದ್ಧಾಂತದಲ್ಲಿ ಇಲ್ಲ. ಇದನ್ನ ಪ್ರತಿಯೊಬ್ಬರು ಕೂಡ ಮನೇಲಿರ್ತಕ್ಕಂಥವ್ರು ಎರಡೂ ಕಿವಿಲಿ ಕೇಳಿಸ್ಕೊಂಡ್ರೆ, ಯು ಕ್ಯಾನ್ ನಾಟ್ ಚೇಂಜ್ ದಿ ಫೇಟ್ ಆಫ್ ಎ ಪರ್ಸನ್ ಆಸ್ ದಿ ಪೀರಿಯಡ್ ಗೋಸ್, ಅಂದ್ರೆ ಆಸ್ ದಿ ಏಜ್ ಗೋಸಸ್, ದಶ ಚೇಂಜ್ ಆದಾಗ ಫೇಟು ಚೇಂಜ್ ಆಗ್ತಾ ಇರುತ್ತೆ ಅದರ ಪ್ರಕಾರವಾಗಿ.
ಅದನ್ನೇ ಅಸ್ಟ್ರಾಲಜಿ ಇಸ್ ಎ ಪ್ಯೂರ್ ಸೈನ್ಸ್ ಅಂತ ಹೇಳಿದ್ದು. ಜ್ಯೋತಿರ್ವಿಜ್ಞಾನ ಅಂತ ಹೇಳಿದ್ರು, ಜ್ಯೋತಿ ಪ್ಲಸ್ ವಿಜ್ಞಾನ ಅಂತ ಹೇಳಿದ್ರು, ಅಂಡ್ ವಿಜ್ಞಾನ ಅಂತ ಹೇಳಿದಾರಲ್ಲಿ ಇಟ್ ಈಸ್ ಸೈನ್ಸ್. ಯಾಕಂದ್ರೆ ಬರ್ತ್ ಟೈಮ್ ಒಂದು ಇದೆ, ಡೆತ್ ಟೈಮ್ ಅಂತಿದೆ. ಈ ಬರ್ತ್ ಡೆತ್ ಟೈಮ್ ಮಧ್ಯದಲ್ಲಿ ಬರ್ತಕ್ಕಂಥ ಹೋಗ್ತಕ್ಕಂಥ ದಶಾಭುಕ್ತಿಗಳು ನಮ್ಮನ್ನು ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ, ಕೆಳಗಿಳಿಸುತ್ತೆ, ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ, ಕೆಳಗಿಳಿಸುತ್ತೆ. ಸೊ ಈ ಬರ್ತ್ ಟು ಡೆತ್ ಅಲ್ಲಿ ನಾನು ಆ ಪೂಜೆ ಮಾಡಿದೆ, ಆ ಹೋಮ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ದಾನ ಮಾಡಿದೆ, ಧರ್ಮ ಮಾಡಿದೆ, ಯಾಕೆ ಹಿಂಗಾಗಿದ್ದೀನಿ? ಇಟ್ ಈಸ್ ಆಲ್ರೆಡಿ ಪ್ರೀ ರಿಟರ್ನ್. ಡೆಸ್ಟಿನಿ ಈಸ್ ಪ್ರೀ ರಿಟರ್ನ್. ಸ್ಟಡಿ ಇಟ್ ಅಷ್ಟೇ. ಡೆಸ್ಟಿನಿ ಈಸ್ ಪ್ರೀ ರಿಟರ್ನ್. ಇಟ್ ಕೆನ್ ನಾಟ್ ಬಿ ರೀ ರಿಟರ್ನ್. ಇರೋ ಪ್ರೀ ರಿಟರ್ನ್ ಅಲ್ಲೇ ನಾವು ಎಷ್ಟಾಗುತ್ತೋ ಅಷ್ಟು ರೀ ರಿಟರ್ನ್ ಮಾಡ್ಕೊಳ್ಳೋದೇ ಜೀವನ. 21 ಡಿಸೆಂಬರ್ ನಿಮ್ಮ ಪ್ರೀ ರಿಟರ್ನ್ ನ ನೋಡಿಕೊಂಡು ಇರೋದ್ರಲ್ಲೇ ರೀ ರಿಟರ್ನ್ ಮಾಡ್ಕೊಳ್ಳೋಕೆ ಆಸಕ್ತಿ ಇದ್ರೆ ಜಾಯ್ನ್ ಆಗಿ. ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಡಿಸೆಂಬರ್ 21ರಂದು ಶುರುವಾಗುವ ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 1.5 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.